ಹಲೋ ನಮಸ್ತೆ ಸ್ನೇಹಿತರೆ, ನಾನು ವೇದವತಿ ವೀರಾವ್. ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮ ಉಡುಪಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನಾನು ಇದು ಒಗ್ಗರಣೆಯಲ್ಲಿ ಒಂದು 4 ಚಮಚಷ್ಟು ಎಣ್ಣೆ, ಒಂದು ಕಾಲು ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, 1-2 ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಗ್ಗರಣೆ ಆದಮೇಲೆ ಕರಿಬೇವು, ಆಮೇಲೆ ಇಂಗು, ಅರಿಶಿನ, ಅರ್ಧ ಚಿಟಿಕೆ ಇಂಗು, ಆಮೇಲೆ ಒಂದು ಕಾಲು ಚಮಚ ಸಾಕು ಅರಿಶಿನ ಪುಡಿ ಹಾಕಿ ಇದೀಗ ನಾನು ಮಿಶ್ರಣವನ್ನು ತಯಾರು ಮಾಡ್ಕೊಂಡಿದ್ದೇನೆ. ಇವಾಗ ಇಲ್ಲಿ ನಾನು ಒಂದು 1/4 kg ತೊಂಡೆಕಾಯಿ ಅದನ್ನು ಹಿಂಗೆ ಸಣ್ಣ ಹೆಚ್ಚಿ ಕುಕ್ಕರಲ್ಲಿ ಬೇಯಿಸ್ತೇನೆ. ಯಾಕೆಂದರೆ ನಾವು ಫ್ರಿಜ್ಜಲ್ಲೆಲ್ಲ ಇಡೋದ್ರಿಂದ ಅದು ತುಂಬ ಹೊತ್ತು ಬೇಕಾಗುತ್ತೆ ಬೇಯೋಕ್ಕೆ. ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕಿ 1 ಸಿಟಿ ಹೊರಸಿ ಬೇಯಿಸ್ಬಿಡ್ತೀವಿ, 1 ಅಥವಾ 2 ಸಿಟಿ ಮೆತ್ತಗೆ ಚೆನ್ನಾಗಾಗುತ್ತೆ ಅವಾಗ. ಇದಕ್ಕೆ ನಾನಿವಾಗ ಇಲ್ಲಿ ಮಿಕ್ಸಿ ಜಾರಲ್ಲಿ ಒಂದು 4 ಒಣಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕಿ. ನಾನು ಖಾರ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿ ಪೀಸ್ ಮಾಡಿ ಹಾಕಿದ್ದು, ಒಂದು 4 ಒಣಮೆಣಸಿನ್ಕಾಯಿ, ಒಂದು ಚಿಟಿಕೆ ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ, 1 ಚಿಟಿಕೆ ಸಾಸಿವೆ, ಇಷ್ಟು ಹಾಕಿ ಇವಾಗ ನಾನು ಮಿಶ್ರಣ ತಯಾರು ಮಾಡ್ಕೊಂಡಿದ್ದೇನೆ. ಇಲ್ಲಿ ಈ ರೀತಿ ಮಿಶ್ರಣ ಆಗಿದೆ ನೋಡಿ, ಪುಡಿ ಆಗಬೇಕು ಈ ರೀತಿ ಮಿಕ್ಸಿಲಿ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಹುಣಸೆಹಣ್ಣಿನ ರಸ, ಒಂದು ಅರ್ಧ ನಿಂಬೆಹಣ್ಣಷ್ಟು, ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ. ತೊಂಡೆಕಾಯಿ ಆಗಿದ್ದರೆ ಇದಕ್ಕೆ ಖಾರನೂ ಹಿಡಿತದೆ, ಆಮೇಲೆ ಸ್ವಲ್ಪ ಹುಳಿ ಉಪ್ಪು ಬೇಕಾಗುತ್ತೆ, ಹುಳಿ ಮತ್ತು ಬೆಲ್ಲನೂ ಬೇಕಾಗುತ್ತೆ. ಇವಾಗ ನಾನಿಲ್ಲಿ ಒಂದು ತೊಂಡೆಕಾಯಿನ ಹಾಕ್ತಾಯಿದ್ದೇನೆ. ಈಗ ಒಗ್ಗರಣೆಯಲ್ಲಿ ತೊಂಡೆಕಾಯಿ ಹಾಕಿ ನಾನು ರೆಡಿ ಮಾಡಿದ್ದೇನೆ. ಇವಾಗ ಇದನ್ನೆಲ್ಲ ಒಂದು ಸಲ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಇದಕ್ಕೆ ಇವಾಗ ಹುಣಸೆಹಣ್ಣಿನ ರಸ, ಆಮೇಲೆ ಉಪ್ಪು, ಆಮೇಲೆ ಬೆಲ್ಲ ಎಲ್ಲ ಹಾಕಿದೆ. ಇವಾಗ ಉಪ್ಪು, ಬೆಲ್ಲ, ಹುಣಸೆಹಣ್ಣಿನ ರಸ ಎಲ್ಲ ಹಾಕಿದೆ. ಇವಾಗ ನಾನು ಈ ಪುಡಿ ಮಾಡಿಟ್ಟಿದ್ದು ಮಸಾಲನೂ ಹಾಕ್ತಾಯಿದ್ದೇನೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು, ಇದು ಡ್ರೈ ಪಲ್ಯ ಥರ ಆಗುತ್ತಿದ್ದು. ತೊಂಡೆಕಾಯಿ ಬೇಯಿಸಿದ್ರಾಗ ಏನಾದರೂ ನೀರಿತ್ತಂದರೆ ನೀವು ಅದನ್ನು ನೀರು ಬಸಿಬೋದು. ಜಾಸ್ತಿ ನೀರು ಇಟ್ಕೊಳಕ್ಕೆ ಹೋಗ್ಬೇಡಿ, ಪಿಚ್ಚಿ ಆಗುತ್ತೆ ಪಲ್ಯ. ಡ್ರೈ ಪಲ್ಯ ಇರಲಿದು ಚೆನ್ನಾಗಾಗುತ್ತೆ. ಈ ಸಾರು ತಂಬುಳಿ ಏನಾರು ಮಾಡಿದಾಗ ಏನಾರು ಸೈಡಿಗೆ ನಂಚ್ಕೊಳಕ್ಕೆ ಇದು ಪಲ್ಯಗಳು ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಗೆಸ್ಟ್ ಯಾರು ಬಂದಾಗ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಖಾರ ಇದು ಟೇಸ್ಟ್ ನೋಡ್ಕೊಂಡು ಮುಂದೆ ನೀವು ಹಾಕ್ಕೋಬೋದು ಮತ್ತೇನಾದರೂ ಬೇಕಂದರೆ. ನಾನು ಒಂದು ಲೆವೆಲಲ್ಲಿ ನಾನು ಹಾಕಿದ್ದೇನೆ, ಎಷ್ಟು ಬೇಕು ಅಂತ ಅಂದಾಜು ಮಾಡಿ. ಇದನ್ನು ಈಗ ಬಿಸಿ ಮಾಡ್ತೀನಿ. ಸ್ವಲ್ಪ ಡ್ರೈ ಆಗುತ್ತೆ ಚೆನ್ನಾಗಿ, ಉದುರು ಪಲ್ಯ. ಆವಾಗ ಮುಗೀತದೆ ಅದು ಪಲ್ಯ, ತುಂಬ ಚೆನ್ನಾಗಾಗುತ್ತೆ ಅವಾಗ. ತುಂಬ ಸುಲಭವಾಗಿ ತುಂಬ ಬೇಗ ಮಾಡುವಂಥ ಪಲ್ಯ. ಕಾಯಿನೂ ಜಾಸ್ತಿ ಬೇಡ, ಮಸಾಲನೂ ಜಾಸ್ತಿ ಬೇಡ, ಭಾಳ ಚೆನ್ನಾಗಾಗುತ್ತೆ. ಬೇಗ ಮಾಡಿಕೊಂಡು ಡಬ್ಬಿಗೆ ತೊಗೊಂಡು ಹೋಗೋರಿಗೆ, ಯಾರು ಗೆಸ್ಟ್ ಬಂದಾಗ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ ಹೇಗಾಗಿದೆ ಹೇಳಿ. ಗೊತ್ತಾಗಿಲ್ಲ ಅಂದರೆ ಕೇಳಿ, ಕಾಮೆಂಟ್ನಲ್ಲಿ ನಾನು ತಿಳಿಸ್ತೀನಿ.